ಚೆನ್ನಾಗಿದೆ, ತುಂಬ ಇಷ್ಟ ಆಗಿದೆ. ಸೂಪರ್ ಡ್ಯಾನ್ಸು, ಸೂಪರ್ ಫೈಟು, ಸೂಪರ್ ಆ್ಯಕ್ಟಿಂಗು ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು ವಿಲ್ಲನ್ದು. ಲಾಸ್ಟ್ ಕ್ಲೈಮ್ಯಾಕ್ಸ್ ಸೂಪರ್ ಹಿಟ್ ಮೇಡಮ್, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮೇಡಮ್. ತುಂಬ ಚೆನ್ನಾಗಿತ್ತು ಮೇಡಮ್ ಫಿಲ್ಮು. ಈ ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು ಮೇಡಮ್. ತುಂಬ ಚೆನ್ನಾಗಿತ್ತು ಮೇಡಮ್ ಫಿಲ್ಮ್. ಸಕ್ಕತ್ತಾಗಿದೆ ಮೇಡಮ್, ಸಕ್ಕತ್ತಾಗಿದೆ ಸಿನಿಮಾ. ಕ್ಲೈಮ್ಯಾಕ್ಸು ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗೈತೆ. ತಂದೆ ಹೊಸಬರು ಬೆಳಿಬೇಕು, ನಮ್ಮಂಥವ್ರೆಲ್ಲ ಬಂದು ನೋಡಿದ್ರೆ ಅವ್ರು ಬೆಳೆಯೋಕ್ಕಾಗೋದು. ದಯವಿಟ್ಟು ಎಲ್ಲ ಬಂದು ನೋಡಿ ಪ್ರೋತ್ಸಾಹ ಮಾಡಿ ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀವಿ. ಯಾರೇ ಆಗಲಿ ನಾವು ಇಂಥ ಚಿತ್ರ ಅಂಥ ಚಿತ್ರ ಅಂತ ಇದು ಮಾಡೋಕ್ಕೆ ಹೋಗಬೇಡಿ. ನಮ್ಮ ಕನ್ನಡ ಚಿತ್ರನ ಬೆಳೆಸಬೇಕು, ಇಂಥ ಕಲಾವಿದರನ್ನ ನಾವು ಬೆಳೆಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲೇ ಬಂದು ನೋಡಿ ಬೆಳೆಸಿ ಅವ್ರನ್ನ ಅರಿಸಿ. ಮೂವಿ ಚೆನ್ನಾಗಿದೆ ಮೇಡಮ್, ಸೆಂಟಿಮೆಂಟ್ ಮೂವಿ, ಲವ್ ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್. ತಂದೆ ಮಗ ತುಂಬ ಒಂದು ಸಂತೋಷವಾಗಿರ್ತಾರೆ. ಈ ಲವ್ವಿಂದ ಅವರಿಬ್ಬರು ಬೇರೆ ಬೇರೆ ಆಗ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಹಾಡುಗಳಿದೆ, ತುಂಬ ಚೆನ್ನಾಗಿದೆ, ಒಳ್ಳೆಯದಾಗ್ತದೆ. ಹೊಸ ಪಿಕ್ಚರು ಭಾಳ ಫೈನ್ ಆಗಿದೆ. ಫಸ್ಟ್ ಎಕ್ಸ್ಪೀರಿಯನ್ಸು ಭಾಳ ಫೈನ್ ಆಗಿದೆ, ಚೆನ್ನಾಗಿ ಓಡುತ್ತೆ ಮೇಡಮ್. ಚೆನ್ನಾಗಿದೆ ಮೇಡಮ್, ಹೊಸ ಪ್ರತಿಮೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಳಿಯಮ್ಮ ಇದರಲ್ಲಿ ಹೆಸರಲ್ಲಿ ಎತ್ತಿದ್ದಾರೆ, ತುಂಬ ಚೆನ್ನಾಗಿ ಓಡಬೇಕು. ನಾವೆಲ್ಲ ತುಂಬ ಖುಷಿ ಪಡ್ತಾ ಇದ್ವಿ. ಖಂಡಿತ ಎಲ್ಲ ಜನಗಳು ಇದು ನೋಡಿ ನಮಗೆ ತುಂಬ ಇದು ಮಾಡಿಕೊಡಿ. ಆ ಸುರ್ಗಾಟಿ ಕಾಳಿಯಮ್ಮ, ಶಾಂತಿನಗರ ಕ್ಷೇತ್ರದ ಸುರ್ಗಾಟಿ ಕಾಳಿಯಮ್ಮ ಅವ್ರು ಮುಂದ್ಗಡೆ ಇಟ್ಕೊಂಡು ಎಲ್ಲ ಮಾಡಿದ್ದಾರೆ. ಎಲ್ಲ ಮಾಡಬೇಕು, ಎಲ್ಲ ನೋಡಿ ದಯವಿಟ್ಟು ನೀವು ಸಹಕಾರ ಕೊಡಿ. ತುಂಬ ಮೂವಿ ತುಂಬ ಹಾರ್ಟ್ ಟಚಿಂಗ್ ಆಗಿದೆ. ಒಂದು ಹೆಣ್ಮಗು ಇಟ್ಕೊಂಡಿರೋ ಪೇರೆಂಟ್ಸು ಮಕ್ಕಳಿಗೋಸ್ಕರ ಎಷ್ಟೊಂದು ಒದ್ದಾಡ್ತಾರೆ ಅನ್ನೋದು ಒಂದು ಸ್ಟೋರಿ ಇದು. ಎಲ್ಲ ಲವ್ ಸ್ಟೋರೀಸು ಎಂಡಿಂಗ್ ಚೆನ್ನಾಗಿರುತ್ತೆ, ಬಟ್ ಇದರಲ್ಲಿ ಸ್ವಲ್ಪ ಟ್ರ್ಯಾಜಿಡಿನೂ ಇದೆ, ಒಳ್ಳೆ ಮೆಸೇಜ್ ಇದೆ ಫ್ಯಾಮಿಲಿಯೋಗೆ. ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಅನ್ನೋದು ಏನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಮಕ್ಕಳು ಅಷ್ಟೇ ಅಪ್ಪ ಅಮ್ಮನ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮೂವಿ ಚೆನ್ನಾಗಿದೆ, ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ನಮ್ಮ ಪಾತ್ರ ನೀವೇ ಹೇಳ್ಬೇಕು ಮೇಡಮ್, ಆಡಿಯನ್ಸ್ ನೋಡಿಬಿಟ್ಟು ಹೇಳ್ಬೇಕು. ನಮಗೂ ಖುಷಿ ಆಯಿತು, ಫಸ್ಟ್ ಟೈಮ್ ಈ ಥರ ನಾವು ಮಾಡಿರೋದು, ತುಂಬ ಖುಷಿ ಆಯಿತು ಮೇಡಮ್. ಇದು ನಾವೇ ಸ್ಕ್ರಿಪ್ಟೆಲ್ಲ ನಾವು ಬರೆದಿದ್ದಲ್ಲ ಮೇಡಮ್. ಸೊ ಡೈರೆಕ್ಟ್ರು ಅವರು ನಮ್ಮನ್ನ ಇಟ್ಟು ಅದು ಮಾಡಿದ್ರು. ಇಲ್ಲ ಮೇಡಮ್, ನಾವು ಬೇರೆಯವ್ರನ್ನ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರಿ, ಬಟ್ ಆ ಟೈಮ್ಗೆ ಯಾರೂ ನಮಗೆ ಸಿಕ್ಕಿಲ್ಲ. ಹೊಸಬ್ರು ಹೆಂಗೆ ಹೋಗಿ ನಾವು ಅವರು ಇದರಲ್ಲಿ ಆ್ಯಕ್ಟ್ ಮಾಡೋದು ಆ ಬ್ಯಾನರ್ನಲ್ಲಿ ಅಂತ ಸ್ವಲ್ಪ ದೊಡ್ಡ ಸ್ಟಾರ್ಗಳು ಬ್ಯಾಕ್ ಆಗಿಬಿಟ್ರು. ಆಮೇಲೆ ಡೈರೆಕ್ಟ್ರು ಬೇಡ ಸರ್ ನೀವೇ ಮಾಡಿ ಅಂತ ನನಗೆ ಮೇಕಪ್ ಹಾಕ್ಸಿ ಅವ್ರು ಚೆಕ್ ಮಾಡಿದರು. ಅದಾದಮೇಲೆ ಅವ್ರಿಗೆ ಕಾನ್ಫಿಡೆಂಟ್ ಬಂದುಬಿಡ್ತು, ಇಷ್ಟಿದ್ರೆ ಸಾಕು ಮಾಡಿ ಮುಗಿಸ್ಬಿಡೋಣ ಅಂತ ಆ ಡೈರೆಕ್ಟ್ರು ಮಾಡಿದ್ದೇ ಇದು. ಮೇಡಮ್ ನಮಗೆ ಇರುತ್ತೆ ಮೇಡಮ್, ಮುಂಚೆಯಿಂದ ನಮಗೆ ಸ್ವಲ್ಪ ಆ್ಯಕ್ಟಿಂಗ್ ಇಂಟ್ರೆಸ್ಟು. ಥ್ಯಾಂಕ್ ಯು. ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಸಿನಿಮಾಗೆ, ಆಡಿಯನ್ಸ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಿಮ್ಗೆ ಏನು ಅನ್ನಿಸ್ತು ಅವರ ರೆಸ್ಪಾನ್ಸು, ಅವರ ಪಾಸಿಟಿವ್ ರೆಸ್ಪಾನ್ಸೇ ನಮಗೆ ಶ್ರೀರಕ್ಷೆ. ನನಗುಲವಾಗಿದೆ, ಎಲ್ಲರೂ ನೋಡಲಿ ಅನ್ನೋದು ನನ್ನ ಅಭಿಲಾಷೆ. ಸಿನಿಮಾ ಸ್ಟಾರ್ಟ್ ಆಗಿ 3 ವರ್ಷಗಳಾಯಿತು, ಇದು 3ನೇ ವರ್ಷ ರಿಲೀಸ್ ಆಗ್ತಾಯಿದೆ. ಎಲ್ಲ ಹೊಸಬ್ರೆ ಕಲಾವಿದರುಗಳೆಲ್ಲ, ತಂತ್ರಜ್ಞರೆಲ್ಲ ಸೀನಿಯರ್ಸು. ಅವ್ರಿಗೆಲ್ರಿಗೂ ತರಬೇತಿ ಕೊಟ್ಕೊಂಡು ಅವ್ರಿಗೆ ಕನ್ನಡ ಭಾಷೆ ಕಲಿಸ್ಕೊಂಡು ಈ ಸಿನಿಮಾನ ಮಾಡಿದ್ದೀನಿ. ಕತೆ ಬಂದು ನಮ್ಮ ನಿರ್ಮಾಪಕರದ್ದೇ ಕತೆ. ಅವರು ತಮಿಳಿನಲ್ಲಿ ನನಗೆ ಕತೆ ಹೇಳಿದರು, ಅದನ್ನು ಕನ್ನಡೀಕರಣಿಸಿದ್ದೀನಿ ನಾನು.
ಎಲ್ರಿಗೂ ಎಲ್ಲ ವರ್ಗದವ್ರಿಗೂ ಎಲ್ಲ ವಯಸ್ಸಿನವ್ರಿಗೂ ಅನ್ವಯ ಆಗೋ ಥರದಲ್ಲಿ ನನಗೂ ಲವ್ ಆಗಿದೆ. ಬರೀ ಹುಡುಗ ಹುಡುಗಿ ಲವ್ ಸ್ಟೋರಿ ಅಲ್ಲ, ಇದು ಎಲ್ಲ ಎಂಟೈರ್ ಫ್ಯಾಮಿಲಿ ಪ್ಯಾಕೇಜ್ಗೆ ಒಂದು ಸಂಬಂಧಪಡುವಂಥ ಒಂದು ಕತೆ ಅನ್ನೋದನ್ನು ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸರ್ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ, ಹೌದು. ಏನಾದರೂ ಒಂಚೂರು ಹೇಳೋಕ್ಕಾಗತ್ತಾ? ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ ಇದಕ್ಕಿಂತ ಇನ್ನೂ ವಿಭಿನ್ನವಾಗಿ ಯಾರೂ ಮಾತಾಡಬಾರ್ದು ಅನ್ನೋ ಲೆವೆಲ್ಗೆ ನಾನು ಕ್ಲೈಮ್ಯಾಕ್ಸ್ ಮಾಡಬೇಕು ಅನ್ನೋ ಒಂದು ಇದಿತ್ತು. ಯಾಕೆಂದರೆ ಮನೆವರೆಗೂ ಅವ್ರು ಅಳ್ತಾ ಹೋಗಬೇಕು. ನೀವೇನಾದರೂ ಇಂಟರ್ವ್ಯೂಗೆ ಅಂತ ಮೈಕ್ ಹಿಡಿದ್ರೂ ಕೂಡ ಯಾರಿಗೂ ಮಾತಾಡೋದಕ್ಕಾಗಬಾರ್ದು, ಬರೀ ಕಣ್ಣಲ್ಲಿ ನೀರು ಬರಬೇಕು. ಆ ಮಟ್ಟದ ಕ್ಲೈಮ್ಯಾಕ್ಸನ್ನು ಪ್ಲ್ಯಾನ್ ಮಾಡಿದ್ವಿ. ಅದು ಕಾರಣಾಂತರಗಳಿಂದ ಸ್ವಲ್ಪ ಡೈಲ್ಯೂಟ್ ಆಗಿದೆ ಅಷ್ಟೆ, ಬಟ್ ಚೆನ್ನಾಗಿದೆ. ಇಟ್ಸ್ ಅಪ್ ಮೇಡಮ್. ಎಲ್ಲ ಆಲ್ಮೋಸ್ಟ್ ಎಲ್ಲ ಆಲ್ ಓವರ್ ಕರ್ನಾಟಕ ನಾವು ಪ್ಲ್ಯಾನಿಂಗ್ ಇದೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸರ್ ಹೇಳಿ ಸರ್, ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ತುಂಬ ಹೈಲೈಟ್ ಆಗಿದೆ. ಏನು ಅನ್ನಿಸ್ತು? ಎಷ್ಟು ಖುಷಿ ಇದೆ? ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಹೋಲ್ ಮೂವಿ. ಅಂದರೆ ಇಡೀ ಸಿನಿಮಾ ಬಗ್ಗೆ ನನಗೆ ಭಾರಿ ಖುಷಿ ಆಯಿತು. ಆಮೇಲೆ ಫಸ್ಟ್ ನಾನು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ನಾನು ಐ ವಾಂಟ್ ಟು ಥ್ಯಾಂಕ್ ದೆಮ್ ಬಿಕಾಸ್ ದೇ ಗೇವ್ ಮಿ ದ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀಗೆ. ಆಮೇಲೆ ನನ್ನ ಪಾತ್ರ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ ಬದಲು ನೀವೇ ಹೇಳಬೇಕು ಹೆಂಗೆ ಮಾಡಿದೆ. ಚೆನ್ನಾಗಿ ಮಾಡಿ. ಸೊ ಥ್ಯಾಂಕ್ ಯು ಮೇಡಮ್. ಹೇಗೆ ಸಿಕ್ತು ಸರ್ ಏನು ಮೇಡಮ್? ಪಾತ್ರ ಹೇಗೆ ಸಿಕ್ತು? ಡೈರೆಕ್ಟ್ರು ನನಗೆ ಈ ಡೈರೆಕ್ಟ್ರ್ ಜೊತೆ ಇದು ನಾನು 2ನೇ ಪಿಕ್ಚರ್ ಮಾಡ್ತಿರೋದು. ಮುಂದಿನ ವಾರ ಇದೇ ಡೈರೆಕ್ಟ್ರ್ ಜೊತೆ ಮಾಡಿರೋ ಪಿಕ್ಚರ್ ಇನ್ನೊಂದು ಸಿನಿಮಾ ರಿಲೀಸ್ ಆಗ್ತಿತ್ತು 28ನೇ ತಾರೀಕು. ಅವ್ರ ಕಡೆಯಿಂದ ನನಗೆ ಈ ಸಿನಿಮಾ ಬಂದಿದ್ದು. ಆಮೇಲೆ ನಾನು ಅವರು ಹೆಂಗೆ ಮಾಡಿ ಅಂತ ಹೇಳಿದ್ರು ಅದನ್ನು ಫಾಲೋ ಮಾಡ್ಕೊಂಡು ಮಾಡಿದ್ದು. ನನಗೆ ಐ ಲೈಕ್ ಮೈ ಕ್ಯಾರೆಕ್ಟರ್, ನಾಟ್ ಓನ್ಲಿ ಮೈ ರೋಲ್, ದ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಟ್ರಾರ್ಡನರಿ, ಆರ್ಟ್ ಟಚಿಂಗ್ ಇಟ್ಸ್ ಥಿಂಗ್. ಎಸ್ ಮೇಡಮ್, ಯು ಆಸ್ಕ್ ಮೀ. ಹ್ಯಾಪಿ ಮೇಡಮ್, ವೆರಿ ಹ್ಯಾಪಿ ಆ್ಯಂಡ್ ದ ಟಾಕ್ ಪಬ್ಲಿಸಿಟಿ ಇಸ್ ವೆರಿ ನೈಸ್. ಈಗ ಈ ಟಾಕ್ ಪಬ್ಲಿಸಿಟಿ ಆಚೆ ಹೋದ್ಮೇಲೆ ಮುಂದಿನ ಶೋಗಳು ಐ ಆಮ್ ಶ್ಯೂರ್ ಕ್ರೌಡ್ ಬರುತ್ತೆ. ಆ್ಯಸ್ ಆಫ್ ನೌ ದೆರ್ ಇಸ್ ಅ ಗುಡ್ ಕ್ರೌಡ್. ಇನ್ನೂ ನೆಕ್ಸ್ಟ್ ಶೋಗೆಲ್ಲ ಇನ್ನೂ ಕ್ರೌಡ್ ಚೆನ್ನಾಗಿ ಬರುತ್ತೆ ಅಂತ ನನಗೆ ಐ ಹ್ಯಾವ್ ದ ಹೋಪ್ಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಲೈಕ್ ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಸ್ಟಂಟ್ ಬಗ್ಗೆ ಮಾತಾಡ್ತಿದೆ ಸಿನಿಮಾ, ನಿಮಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಫಸ್ಟ್ ಟೈಮ್ ನಮಗೆ ಸೋಮ ವಿಜಯ್ ಹೀರೋ ಮಾಡಿರೋದು ಭಾರಿ ಖುಷಿ ಇದೆ. ಬಟ್ ನನ್ನ ಹತ್ರ ಟ್ರೈನಪ್ ಮಾಡಿ ಒಂದೇ ದಿನ ಟ್ರೈನಪ್ ಮಾಡಿದ್ದು. ಸೊ ಸೆಕೆಂಡ್ ಟೈಮ್ ಬಂದು ಆ್ಯಕ್ಟಿಂಗ್ ಫೈಟು ಚೆನ್ನಾಗಿ ಮಾಡಿದ್ರು. ಹೇಳಿದ್ರೆ 2 ಮಾಡ್ತಾಯಿದ್ದ ಮನುಷ್ಯ. ಖುಷಿ ಆಯಿತು. ಫಿಲ್ಮ್ ಟೀಮ್ ಹೇಗೆ ಸಪೋರ್ಟ್ ಫಿಲ್ಮ್ ಟೀಮ್ ಹೇಗೆ ಸಪೋರ್ಟಿವ್? ಸಪೋರ್ಟಿವ್ ಚೆನ್ನಾಗಿತ್ತು. ಕಷ್ಟಪಟ್ಟು ಇಷ್ಟಪಟ್ಟು ಮಾಡೋರು, ಚೆನ್ನಾಗಿದೆ. ತುಂಬ ಕಷ್ಟದಲ್ಲಿ ಪ್ರೊಡ್ಯೂಸರ್ ಮಾಡಿದ್ರು, ಇಷ್ಟಪಟ್ಟು ನಮಗೆ ಕೆಲಸಗಳು ಹೇಳಿದ್ರು. ನೀಟಾಗಿ ಒಂದಿನ ಟೈಮ್ ವೇಸ್ಟ್ ಮಾಡಿದ್ರೆ ನಮಗೆ ಕೆಲಸ ಕೊಟ್ಟಿದ್ದಾರೆ. ಓವರಾಲ್ ಸಿನಿಮಾ ಮಾಡಿದ್ರೆ ಹೀರೋಯಿನ್ ಸಾಯುವಾಗ ತುಂಬ ಫೀಲ್ ಆಯಿತು ನಮಗೆ. ತುಂಬ ಫೀಲ್ ಆಗುತ್ತೆ. ಅಯ್ಯೋ ಹುಡುಗಿದೆ ಆಗ ಲಾಸ್ಟಲ್ಲಿ ಹೀರೋಯಿನ್ ಸತ್ತೋದ್ರೆ ಒಬ್ಬ ಹುಡುಗನ ಜೀವನ ಹಿಂಗಾಯ್ತಲ್ಲ, ಹೀರೋಯಿನ್ ಜೀವನ ಹಿಂಗಾಗೋದಿಲ್ಲ ಅಂತ ಫೀಲ್ ಆಯಿತು ಏನೇನು. ಸೊ ನನ್ನ ಜೊತೆಲಿ ಒಂದು 5 ಸಿನಿಮಾ ಪ್ರೊಡ್ಯೂಸರ್ ಬಂದಿದ್ದಾರೆ. ಮಾಡಿದ್ರು ಜೊತೆಲೆ ಪಿಕ್ಚರ್ ನೋಡಿದ್ರು ಕೂತ್ಕೊಂಡು. ಅವರೇ ಹತ್ಕೊಂಡ್ಬಿಟ್ರು, ಕಣ್ಣಲ್ಲಿ ನೀರು ಹಾಕಿದ್ರು. ಯಾಕೆ ಸರ್ ಅಂದರೆ ಅವರೇ ಆದಮೇಲೆ ನಮಗೂ ಅದೇ ಥರ ಆಗೋಯ್ತು. ಈ ಥರ ಮಾಡಿದ್ದಾರೆ ಸರ್. ರಾಜಶೇಖರ್ ಡೈರೆಕ್ಟರು ಚೆನ್ನಾಗಿ ತೊಗೊಂಡೋಗಿದ್ದಾರೆ ಕಥೆನ. ಸೂಪರ್. ಚಿತ್ರಮಂದಿರದಲ್ಲಿ ಚಿತ್ರ ನೋಡಬೇಕು ಫಸ್ಟ್. ನಮ್ಮ ಕನ್ನಡ ಚಿತ್ರಮಂದಿರ ನೋಡಬೇಕು ಆಸೆ. ಅಂದರೆ ಈ ಚಿತ್ರ